ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಮ್ಮ ಹತ್ರ ಇದೆ ಕೆ ಇ ಎ ಕೆ ಪಿ ಸಿ ಎಲ್ನ ಎಕ್ಸಾಮ್ನ ಒಂದು ಮರುಪರೀಕ್ಷೆಯ ಪ್ರಕಟಣೆ. ಇದರಲ್ಲಿ ಏನಪ್ಪ ಅಂತಂತಂದರೆ, ಈ ಕೆ ಪಿ ಸಿ ಎಲ್ ಅವರು ಕಳೆದ 2017ರಿಂದ ಪರೀಕ್ಷೆ ನಡೆಸ್ತಾ ಇದ್ದಾರೆ. 2017ರಲ್ಲಿ ಒಂದು ಪರೀಕ್ಷೆ ನಡೆಸಿದ್ರು. ಆ ಪರೀಕ್ಷೆ ಕ್ಯಾನ್ಸಲ್ ಆಗಿತ್ತು. 2017-16 ಅದೇ ರೇಂಜಲ್ಲಿದೆ. ಆ ಪರೀಕ್ಷೆ ಕ್ಯಾನ್ಸಲ್ ಆಗಿ ಮತ್ತೆ 18/2/2024ರಂದು ಇನ್ನೊಂದು ಪರೀಕ್ಷೆ ನಡೆಯಿತು. ಇದನ್ನು ಕಾರಣಾಂತರದಿಂದ ಮತ್ತೆ ರದ್ದುಗೊಳಿಸಿದ್ದಾರೆ. ಈಗ ಮತ್ತೆ ಅದಕ್ಕೆ ಮರುಪರೀಕ್ಷೆ ಆಗ್ತಾಯಿದೆ. ಈ ಪರೀಕ್ಷೆಗೆ ಯಾರ್ಯಾರು ಅಟೆಂಡ್ ಆಗ್ಬೋದು ಅಂದರೆ, ಈ ಕೆ ಪಿ ಸಿ ಎಲ್ನ EIJE ಪರೀಕ್ಷೆ ಏನು ನಡೀತಾ ಇದೆ ಅದಕ್ಕೆ ಯಾರ್ಯಾರು ಅಟೆಂಡ್ ಆಗ್ಬೋದು ಅಂತಂತಂದರೆ, ಈ 18/2/2024ರಂದು ಯಾರು ಆ ಪರೀಕ್ಷೆಗೆ ಹಾಜರಾಗಿದ್ದರು ಅವರು ಮಾತ್ರ ಈ ಪರೀಕ್ಷೆಗೆ ಮತ್ತೆ ಕುಳಿತುಕೊಳ್ಬೋದು ಮತ್ತು ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಬನ್ನಿ ಆ ಪರೀಕ್ಷೆ ಯಾವಾಗ ಅಂತ ನೋಡೋಣ. ಮೊದಲಿಗೆ ಬಂದು ಈ ಕೆಮಿಕಲ್ ಸೂಪರ್ವೈಸರ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಇನ್ಸ್ಟ್ರುಮೆಂಟೇಷನ್ ಅಂತ ಏನಿದೆ ಅದಕ್ಕೆ ಪರೀಕ್ಷೆ ಕರೆದಿದ್ದಾರೆ. ಅದು 27 ಡಿಸೆಂಬರ್ 2025 ಶನಿವಾರದಂದು ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೆ ನಡೆಯಲಿದೆ. ಮತ್ತು ಅದೇ ತರಹ ಜೂನಿಯರ್ ಇಂಜಿನಿಯರ್ ಕೆಮಿಸ್ಟ್, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಸಿವಿಲ್, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಇವರಿಗೆ 28 ಡಿಸೆಂಬರ್ 2025 ಭಾನುವಾರದಂದು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೆ ಪರೀಕ್ಷೆ ನಡೆಯುತ್ತದೆ. ಆಮೇಲೆ ಕನ್ನಡ ಭಾಷಾ ಪರೀಕ್ಷೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವರಿಗೆ ಅದೇ ದಿನ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಪರೀಕ್ಷೆ ನಡೆಯುತ್ತೆ. ಮತ್ತು ಈ ಎಲ್ಲ ಪರೀಕ್ಷೆಯ ಅಂಕಗಳು ಗರಿಷ್ಠ ಅಂಕ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಂತೀವಿ ಅದು 100 ಆಗಿರುತ್ತೆ. ಒಟ್ಟು ಪ್ರಶ್ನೆಗಳೂ 100. ಮತ್ತು ಬನ್ನಿ ಈಗ ಯಾವ ಥರ ನಾವು ಹಾಲ್ ಟಿಕೆಟ್ ಏನಂತೀವಿ, ಆ ಪರೀಕ್ಷೆ ಪ್ರವೇಶ ಪತ್ರ ಅನ್ಬೋದು, ಅಡ್ಮಿಷನ್ ಟಿಕೆಟ್ ಅನ್ಬೋದು, ಅದು ಯಾವ ಥರ ನಾವು ಪಡ್ಕೊಳ್ಬೇಕು ಅಂತ ಇಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ ನೋಡೋಣ. ಮೊದಲು ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂತಂತಂದರೆ, ಮೊದಲಿಗೆ ಈ KEA ಪ್ರಾಧಿಕಾರ ವೆಬ್ಸೈಟಲ್ಲಿ ಈ ಲಿಂಕ್ ಒದಗಿಸಿದ್ದಾರೆ. ಅದರ ಮೂಲಕ KPCL ಸಂಸ್ಥೆಗೆ ಸಲ್ಲಿಸಲಾದ ಹುದ್ದೆಯನ್ನು ಆಯ್ಕೆ ಮಾಡಿ, ಅಂದರೆ ನೀವು ಯಾವುದು ಅಸಿಸ್ಟೆಂಟ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಅದಕ್ಕೆ ಹಾಕಿದ್ರೆ ಅದು ನೀವು ಆಯ್ಕೆ ಮಾಡಿ ನಿಮ್ಮ ಅರ್ಜಿ ಸಂಖ್ಯೆಯನ್ನು ನಮೂದಿಸಬೇಕು. ಅರ್ಜಿ ಸಂಖ್ಯೆ ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲ ಅಂತಂದರೆ ನೀವು ಲಾಸ್ಟ್ ಟೈಮ್ ಹಾಲ್ ಟಿಕೆಟ್ ಇರುತ್ತಲ್ಲ ಅದರ ಮುಖಾಂತರ ಮಾಡ್ಬೋದೇನೋ ಗೊತ್ತಿಲ್ಲ. ನೀವು ಒಂದ್ಸಲ ನೀವು ಏನಾದರೂ ನಿಮ್ಮ ಹತ್ರ ಈ ಸಂಖ್ಯೆ ಇಲ್ಲ ಅಂತಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಹೆಲ್ಪ್ಲೈನ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮ್ಮ ಹೆಸರು, ಅರ್ಜಿದಾರರ ಹೆಸರು ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್, ಜನ್ಮಸ್ಥಳ ಮತ್ತು ಅರ್ಜಿದಾರರ ತಮ್ಮ ಇತ್ತೀಚಿನ ಭಾವಚಿತ್ರ ಅಪ್ಲೋಡ್ ಮಾಡತಕ್ಕದ್ದು. ರೀಸೆಂಟ್ ಫೋಟೋ ಅಪ್ಲೋಡ್ ಮಾಡಬೇಕು. ಮತ್ತು ನಿಮ್ಮ ಆಧಾರ್ ಸಂಖ್ಯೆ OTP ಮೂಲಕ ನೋಂದಾಯಿಸಬೇಕು. ಮತ್ತು ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಪ್ರತಿ ಅರ್ಜಿಗೆ ಆಧಾರ್ ಸಂಖ್ಯೆ ನೋಂದಣಿ ಕಡ್ಡಾಯವಾಗಿರುತ್ತೆ. ಮತ್ತು ಈ ಆಧಾರ್ ಸಂಖ್ಯೆ ಮೂಲಕ ಯಾರು ನೋಂದಾಯಿಸಲ್ಲ ಅವರಿಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು ಅವಕಾಶ ನೀಡಲಾಗುವುದಿಲ್ಲ. ಮತ್ತು ಈ ಹಿಂದೆ ಪ್ರಾಧಿಕಾರದಿಂದ ನಡೆಸಲಾದ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮಾತ್ರ ಮರುಪರೀಕ್ಷೆ ಅವಕಾಶ ನೀಡಲಾಗಿರುತ್ತದೆ. ಓಕೆನಾ? ಆಮೇಲೆ ಮತ್ತು ಮೇಲ್ಕಂಡ ಮಾಹಿತಿಗಳನ್ನು ಆನ್ಲೈನ್ ಮೂಲಕ 30/11/2025
ಕಾಲಾವಕಾಶ ನೀಡಲಾಗಿರುತ್ತದೆ. ಇದು ವೆರಿ ಇಂಪಾರ್ಟೆಂಟ್. 30/11/2025 ಮಾತ್ರ ಕಾಲಾವಕಾಶ ನೀಡಲಾಗಿರುತ್ತದೆ. ಸೊ ಆದ ಕಾರಣ ನೀವು ಏನಾದರೂ ಆಧಾರ್ ಏನೇನು ವೆರಿಫಿಕೇಷನ್ ಇದೆ ಅದೆಲ್ಲ ಮಾಡ್ಕೋಬೇಕು, ಅಥವಾ ಅವರು ಏನು ಡೀಟೇಲ್ಸ್ ಕೇಳಿದ್ದಾರೆ ಅದೆಲ್ಲ ತುಂಬಬೇಕು. ಸೂಚನೆಗಳು ಏನಪ್ಪ ಅಂತಂದರೆ, ಈ ಜೂನಿಯರ್ ಇಂಜಿನಿಯರು ಆಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್, ಇದಕ್ಕೆಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಭ್ಯರ್ಥಿಗಳಿಗೆ ವಿಷಯವಾರು ಪ್ರಶ್ನೆ ಪತ್ರಿಕೆ, ಅಂದರೆ ಆ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಕೇಳ್ತಾರೆ, ಮೇಲಿನ ಪರೀಕ್ಷಾ ವೇಳಾಪಟ್ಟಿ ಅಂತ ಹಾಜರಾಗಬೇಕು. ಸೇಮ್ ಇದಕ್ಕೆಲ್ಲ ಸೇಮ್ ಅಂದರೆ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ, ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಅದಕ್ಕೆ, ಮತ್ತು ಮೇಲ್ಕಂಡ ಮರುಪರೀಕ್ಷೆಗೆ OMR ಮಾದರಿಯಲ್ಲಿ ಅದರ ಲಾಸ್ಟ್ ಟೈಮು ಏನು ಮಾಡಿದಾರೆ OMR ಶೀಟ್ ಅದರಂಗೆ ನಡೆಯುತ್ತೆ. ಆಮೇಲೆ ಇನ್ನೊಂದು ಏನಂತಪ್ಪ ಅಂತಂದರೆ, ಅಧಿಸೂಚನೆಯನುಸಾರ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕಗಳು ಗಳಿಸುವುದು ಕಡ್ಡಾಯವಿರುವುದಿಲ್ಲ. ಅಂದರೆ ಯಾವುದೇ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಆರ್ ಪಾಸಿಂಗ್ ಮಾರ್ಕ್ಸ್ ಅಂತ ಏನು ಇಲ್ಲ. ಇನ್ನೊಂದು, ಋಣಾತ್ಮಕ ಮೌಲ್ಯಮಾಪನವಿದ್ದು, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಪ್ರತಿ ತಪ್ಪು ಉತ್ತರಕ್ಕೆ 1/3 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅಂದರೆ 1/3 ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಮತ್ತು ಪಾರದರ್ಶಕತೆಯ ಭಾಗವಾಗಿ ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ, ಇನ್ನೊಂದು ಸರ್ಕಲ್ ಕೊಟ್ಟಿರ್ತಾರೆ. OMRನಲ್ಲಿ ನಾರ್ಮಲಿ 4 ಸರ್ಕಲ್ ಇರ್ತಾಯಿದ್ದು ABCD ಆಪ್ಷನ್ಗೆ, ಈ ಸಲ ಇನ್ನೊಂದು 5ನೇದು ಮಾಡಿದ್ದಾರೆ. ಸೊ ಇದು ಕೊನೆಯ ಬೆಲೆ ಆದ ನಂತರ ಹೆಚ್ಚುವರಿ 5 ನಿಮಿಷ ಕೊಡ್ತಾರೆ ನಿಮಗೆ. ಅದರ ಪ್ರಕಾರ ನೀವು ಆಲ್ಮೋಸ್ಟ್ ಎಲ್ಲ ಸರ್ಕಲ್ಲು ಫಿಲ್ ಮಾಡೋ, ಅಂದರೆ ಒಂದು ಕ್ವಶನ್ ಇದೆ ಅಂತಂದರೆ ನಿಮಗೆ ಗೊತ್ತಿದ್ದು ಆನ್ಸರ್ ಮಾಡೋದು, ಗೊತ್ತಿಲ್ಲ ಅಂತಂತಂದರೆ ಲಾಸ್ಟ್ ಏನು ಕೊಟ್ಟಿರ್ತಾರೆ ಆ ಸರ್ಕಲ್ನ ತುಂಬಬೇಕಾಗುತ್ತೆ. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 1/3 ಅಂದರೆ ಸೇಮ್ ನೀವು ಅದು ರಾಂಗ್ ಆನ್ಸರ್ ಅಂತ ಕನ್ಸಿಡರ್ ಮಾಡಿಬಿಡ್ತಾರೆ. ಇಲ್ಲಿ ನೀವು ದಯವಿಟ್ಟು ಜಾಗರೂಕತೆಯಿಂದ ಇರಬೇಕು. ಮತ್ತು ಕನ್ನಡ ಭಾಷಾ ಪರೀಕ್ಷಾ ಅರ್ಹತೆ ಹೊಂದಲು ಅನ್ವಯಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 35 ಅಂಕ ಗಳಿಸುವುದು ಕಡ್ಡಾಯ. ಮತ್ತು ಪರೀಕ್ಷೆಯನ್ನು ಬೆಂಗಳೂರು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ನಡೆಸಲಾಗುವುದು. ನಿಮ್ಮ ಡಿಸ್ಟಿಕಲ್ಲಿ ಇದು ನಡೆಯಲ್ಲ. ಇದು ಕೇವಲ ಬೆಂಗಳೂರಲ್ಲಿ ನಡೆಯುತ್ತೆ. ಬೆಂಗಳೂರಿಗೆ ನೀವು ಬಂದು ಈ ಪರೀಕ್ಷೆ ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತು ಇದೇ ತರಹದ ನಿಮಗೆ ಅಪ್ಡೇಟ್ ಬೇಕು ಅಂತಂತಂದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಯಾರ್ಯಾರು ಎಕ್ಸಾಮ್ ಬರಿಬೇಕು ಅಂತ ಇದ್ದಾರೆ ಅವರಿಗೆಲ್ಲರಿಗೂ ನೀವು ಕಳಿಸ್ಕೊಡಿ. ದಯವಿಟ್ಟು ಎಲ್ಲರಿಗೂ ಸಹಾಯ ಆಗುತ್ತೆ. ಇದು ತುಂಬ ಹಳೆಯ ನೋಟಿಫಿಕೇಷನ್ ಆಗಿರೋದ್ರಿಂದ ಎಲ್ಲರೂ ಮರ್ತು ಬಿಟ್ಟಿರ್ತಾರೆ ಎಕ್ಸಾಮ್ ತೊಗೊಳೋದು. ನೀವು ದಯವಿಟ್ಟು ಅವ್ರಿಗೆ ಕಳಿಸಿದರೆ ತುಂಬ ಸಹಾಯ ಆಗುತ್ತೆ ಅಂತ ನಿಮಗೆ ಕೇಳ್ಕೊಳ್ತಾ, ಇನ್ನೂ ನಿಮಗೆ ಅಪ್ಡೇಟ್ಸ್ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ತುಂಬ ಜನಕ್ಕೆ ನೀವು ಈ ಶೇರ್ ಮಾಡಿದರೆ ಅದೇ ನಮ್ಮ ಪ್ರೇರಣೆ ಆಗಿರುತ್ತೆ. ಇಷ್ಟು ಹೇಳ್ತಾ ಈ ಒಂದು ಅಪ್ಡೇಟನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.